ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತೀಯ ಚುನಾವಣಾ ವ್ಯವಸ್ಥೆಯೊಳಗೆ ಈ ಒಂದು ತರಗತಿಯೊಳಗೆ ಏನೆಲ್ಲ ಚರ್ಚೆ ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ರಾಜಕೀಯ ಪಕ್ಷಗಳು, ಸಮ್ಮಿಶ್ರ ಸರ್ಕಾರಗಳು, ಸಾರ್ವಜನಿಕ ಅಭಿಪ್ರಾಯ, ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಈ ಒಂದು ತರಗತಿಯೊಳಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷಗಳ ಬಗ್ಗೆ ನೋಡ್ತಾವೆ. ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜಕೀಯ ಪಕ್ಷಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಒಂದನೇದು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು, ಎರಡನೇದು ಪ್ರಾದೇಶಿಕ ರಾಜಕೀಯ ಪಕ್ಷಗಳಂತಂದು ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಆ ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ನಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ತಮ್ಮ ಶಾಖೆಗಳನ್ನು ಹೊಂದ್ತಾವು. ಈ ರಾಷ್ಟ್ರೀಯ ಪಕ್ಷಗಳು ಕೇಂದ್ರದ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ ಗಣನೀಯ ಸಂಖ್ಯೆಯ ಪ್ರತಿನಿಧಿಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿಗೆ ಆ ಭಾರತ ಚುನಾವಣಾ ಆಯೋಗವು ಮಾನ್ಯತೆಯನ್ನು ನೀಡ್ತಾ ಹೋಗ್ತೀವಿ. ಈ ಪ್ರಸ್ತುತದಲ್ಲಿ ಎಷ್ಟು ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ನೋಡ್ತಾ ಹೋಗ್ತವಪ್ಪ ಅಂದ್ರೆ 6 ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಯಾವ್ಯಾವ ಅಂತ ನೋಡೋದಾದ್ರೆ ಒಂದನೇದು INC ಅಂತ ಕರಿತಾ ಹೋಗ್ತೀವಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿತಾ ಹೋಗ್ತೀವಿ. ಇನ್ನೊಂದು CPI ಅಂದ್ರೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಅಂತ ಹೇಳ್ತಾ ಹೋಗ್ತೀವಿ. ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಾ ಹೋಗ್ತೀವಿ. ಬಹುಜನ ಸಮಾಜ ಪಕ್ಷ ಅಂತ ಕರಿತಾ ಹೋಗ್ತೀವಿ. ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಅಂತ ಕರಿತಾ ಹೋಗ್ತೀವಿ. ಆಮ್ ಆದ್ಮಿ ಪಕ್ಷವನ್ನು ನೋಡ್ತಾ ಹೋಗ್ತೀವಿ. ಇವು 6 ಪಕ್ಷಗಳು ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ಕಾಣ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ 6 ರಾಷ್ಟ್ರೀಯ ರಾಜಕೀಯ ಪಕ್ಷಗಳನ್ನು ಕಾಣೋದನ್ನು ಕಾಣ್ತಾ ಹೋಗ್ತೀವಿ. ಎರಡನೇದು ಪ್ರಾದೇಶಿಕ ರಾಜಕೀಯ ಪಕ್ಷಗಳ ಬಗ್ಗೆ ನೋಡ್ತಾವೆ. ಈ ಪ್ರಾದೇಶಿಕ ರಾಜಕೀಯ ಪಕ್ಷಗಳನ್ನು ಆ ರಾಜ್ಯಗಳ ರಾಜಕೀಯ ಪಕ್ಷಗಳಂತಂದು ಕರಿತಾ ಹೋಗ್ತೀವಿ. ಅಂದರೆ ಇವು ರಾಜ್ಯಗಳಲ್ಲಿ ರಾಜಕೀಯ ಪಕ್ಷಗಳಂತಂದು ಕರಿತಾ ಹೋಗ್ತೀವಿ. ಈ ವಿಧಾನಸಭೆಯಲ್ಲಿ ಗಣನೀಯ ಸಂಖ್ಯೆಯ ಒಂದು ಅಭ್ಯರ್ಥಿಗಳನ್ನು ಅಥವಾ ಸದಸ್ಯರನ್ನು ಹೊಂದಿರುವಂಥ ರಾಜ್ಯ ಪಕ್ಷಗಳನ್ನು ಪ್ರಾದೇಶಿಕ ಪಕ್ಷಗಳಂತಂದು ಕರಿತಾ ಹೋಗ್ತೀವಿ. ಈ ಭಾರತ ಚುನಾವಣಾ ಆಯೋಗವು ಏನು ಮಾಡ್ತಾ ಹೋಗ್ತೈತಿ, ಈ ಒಂದು ಪ್ರಾದೇಶಿಕ ಪಕ್ಷಗಳಂತಂದು ಮಾನ್ಯವನ್ನು ಮಾಡ್ತಾ ಹೋಗ್ತದೆ. ಹಲವಾರು ರಾಜ್ಯಗಳಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ತಮ್ಮ ಒಂದು ವರ್ಚಸ್ಸಿನಿಂದ ಬಹುಮತ ಪಡೆದರೂ ಕೂಡ ಏನು ಮಾಡ್ತಾ ಹೋಗ್ತದೆ, ಸರ್ಕಾರವನ್ನು ರಚನೆ ಮಾಡ್ತಾ ಹೋಗ್ತದೆ. ಈ ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಸರ್ಕಾರ ರಚಿಸಿಕೊಂಡು ಆಡಳಿತ ನಡೆಸಿದ್ದಕ್ಕೆ ಉದಾಹರಣೆ ನೋಡೋದಾದರೆ ತಮಿಳುನಾಡಿನ DMK, AIADMK ಪಕ್ಷ ನೋಡ್ತಾ ಹೋಗ್ತೀವಿ. ಈ ಪ್ರಸ್ತುತದಲ್ಲಿ ಇವೆರಡು ಪಕ್ಷಗಳು ಇವರು ಯಾರು ವಿಜಯ್ ದಳಪತಿ ಅವರು ತಮ್ಮದೇ ಆದಂಥ ಪಕ್ಷಗಳನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಅಸ್ಸಾಂ ಗಣ ಪರಿಷತ್, ಆಂಧ್ರ ಪ್ರದೇಶದ ತೆಲುಗು ದೇಶಂ ಮತ್ತು YSRCP ಪಕ್ಷ, ತೆಲಂಗಾಣದ PRS ಪಕ್ಷ, ಮಹಾರಾಷ್ಟ್ರದ ಶಿವಸೇನಾ, ಕರ್ನಾಟಕದ ಜನತಾದಳ ಪಕ್ಷ, ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷ, ಪಶ್ಚಿಮ ಬಂಗಾಳದ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷಗಳು ಇವು ಏನಪ್ಪ ಅಂದ್ರೆ ಪ್ರಾದೇಶಿಕ ಪಕ್ಷಗಳು ಅಂತಂದು ಕರ್ತವೆ. ಇವು ಕೂಡ ತಮ್ಮದೇ ಆದಂಥ ಪಕ್ಷದ ಚಿಹ್ನೆಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಪ್ರಾದೇಶಿಕ ಪಕ್ಷಗಳು ಲೋಕಸಭೆಯಲ್ಲೂ ತನ್ನ ಪ್ರತಿನಿಧಿಗಳನ್ನು ಹೊಂದಿರ್ಬೋದು. ಯಾಕೆಂದರೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರಕದಿದ್ದಂಥ ಪಕ್ಷದಲ್ಲಿ ಸರ್ಕಾರದ ರಚನೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದರೆ ನಿರ್ಣಾಯಕ ಪಾತ್ರವನ್ನು ವಹಿಸೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಪ್ಪ ಅಂದರೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಇವುಗಳನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೀವಿ, ಸಮ್ಮಿಶ್ರ ಸರ್ಕಾರಗಳನ್ನು ನೋಡ್ತಾ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತೈತಪ್ಪ ಅಂದ್ರೆ ಹಲವಾರು ಪಕ್ಷಗಳು ಅಧಿಕಾರಕ್ಕಾಗಿ ಚುನಾವಣೆಗೆ ಭಾಗವಹಿಸ್ತಾ ಹೋಗ್ತವೆ. ಯಾವುದಾದರೂ ಒಂದು ಪಕ್ಷ ಸ್ಪಷ್ಟ ಬಹುಮತ ಪಡೆದಪ್ಪ ಅಂಥ ಪಕ್ಷವನ್ನು ಸರ್ಕಾರ ರಚಿಸಿ ಆಡಳಿತ ನಡೆಸಿಕೊಂಡು ಹೋಗೋಕೆ ಅನುಮತಿ ಕೊಡ್ತಾ ಹೋಗ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ಕೂಡ ಯಾವ ಪಕ್ಷಕ್ಕೂ ಸರ್ಕಾರ ರಚನೆ ಅಗತ್ಯವಿರುವಂಥ ಸ್ಪಷ್ಟ ಬಹುಮತವನ್ನು ಕೊಡಂಗಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಶಾಸನ ಸಭೆಗಳಂತ ಕರಿತಾ ಹೋಗ್ತಾರೆ. ಅಂದರೆ ಅತಂತ್ರ ಲೋಕಸಭೆ ಅಥವಾ ಅತಂತ್ರ ವಿಧಾನಸಭೆ ಅಂತ ಕರಿತಾ ಹೋಗ್ತಾರೆ. ಅಂದರೆ ಯೂಸ್ ಪಾರ್ಲಿಮೆಂಟ್ ಆರ್ ಯೂಸ್ ಅಸೆಂಬ್ಲಿ ಅಂತ ಕರಿತಾವೆ. ಇಂಥ ಸಂದರ್ಭಗಳಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕೆಲವೊಂದು ಪಕ್ಷಗಳು ಏನು ಮಾಡ್ತಾವೆ, ಒಂದುಗೂಡಿ ಅವಶ್ಯವಿರುವಂಥ ಸದಸ್ಯ ಬಲವನ್ನು ಸಾಬೀತುಪಡಿಸಿ ಸರ್ಕಾರ ರಚನೆ ಮಾಡ್ತಾ ಹೋಗ್ತಾರೆ. ಈ ಒಂದು ಪ್ರಕಾರದ ಮೈತ್ರಿ ಏನಂತ ಕರಿತಾರಪ್ಪ ಅಂದ್ರೆ ಚುನಾವಣಾತ್ತರ ಮೈತ್ರಿ ಅಂತಂದು ಕರಿತಾ ಹೋಗ್ತಾರೆ.
ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಚುನಾವಣೆ ಮುಂಚಿತವಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಕೂಡಿಕೊಂಡು ಸ್ಥಾನ ಹಂಚಿಕೆ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧಿಸ್ತಾ ಹೋಗ್ತವೆ. ಈ ಪ್ರಕಾರದ ಮೈತ್ರಿಯನ್ನು ಚುನಾವಣಾ ಪೂರ್ವ ಮೈತ್ರಿ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಈ ಚುನಾವಣೆ ಮುಂಚಿತವಾಗಿ ತಮ್ಮ ಒಂದು ಎರಡು ಪಕ್ಷಗಳು ಕೂಡಿ ತನ್ನ ಒಂದು ಸ್ಥಾನಗಳನ್ನು ಹಂಚಿಕೊಂಡು ಏನು ನಿಲ್ತಾವಲ್ಲ ಅವುಗಳನ್ನು ಚುನಾವಣಾ ಪೂರ್ವ ಮೈತ್ರಿ ಅಂತ ಕರಿತೀವಿ. ಚುನಾವಣಾ ನಂತರದಲ್ಲಿ ಬಹುಮತ ಪಡೆದೇ ಇರುವಂಥ ಪಕ್ಷಗಳು 2-3 ಪಕ್ಷಗಳು ಸೇರಿ ಏನು ಸರ್ಕಾರ ರಚನೆ ಮಾಡ್ತಾ ಹೋಗ್ತಾವಲ್ಲ ಅದನ್ನು ಚುನಾವಣೋತ್ತರ ಮೈತ್ರಿ ಸರ್ಕಾರ ಅಂತಂದು ಕರಿತಾ ಹೋಗ್ತೀವಿ. ಎರಡೂ ಪ್ರಕಾರದ ಮೈತ್ರಿಗಳು ಯಾವಾಗ ಅತಂತ್ರ ಸ್ಥಿತಿ ಉಂಟಾಗುತ್ತದೆಯೋ ಆ ಸಂದರ್ಭದಲ್ಲಿ ಸರ್ಕಾರ ರಚಿಸಿಕೊಳ್ಳಲು ಸಹಕಾರ ಮಾಡ್ತಾ ಹೋಗ್ತೈತಿ. ಈ ಪ್ರಕಾರವಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಪಕ್ಷಗಳು ಮೈತ್ರಿಯಿಂದ ರಚಿಸಲ್ಪಟ್ಟಂಥ ಈ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಅಂತಂದು ಕರಿತಾ ಹೋಗ್ತದೆ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಮೈತ್ರಿ ಹೊಂದಿದಂಥ ಪಕ್ಷಗಳು ಆ ಮಂತ್ರಿಮಂಡಲದ ಸ್ಥಾನಗಳಲ್ಲಿ ಹಂಚಿಕೊಳ್ತಾ ಹೋಗ್ತವೆ. ಕೆಲವೊಮ್ಮೆ ಮೈತ್ರಿಕೂಟದ ಪಕ್ಷವು ಅಧಿಕಾರದಲ್ಲಿ ಪಾಲು ಪಡೆಯದೆ ಪ್ರಮುಖ ಪಕ್ಷವೊಂದನ್ನು ಬೆಂಬಲಿಸಿದಾಗ ಅಂಥ ಸಂದರ್ಭವನ್ನು ಬಾಹ್ಯ ಬೆಂಬಲ ಅಂತಂದು ಕರಿತಾ ಹೋಗ್ತದೆ. ಸುಮಾರು 1989 ಇಸವಿಯಿಂದ ಲೋಕಸಭೆ ಮತ್ತು ಕೆಲವು ವಿಧಾನಸಭೆಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳು ರಚನೆಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿ BJP ಮತ್ತು JDS ಏನು ಮಾಡಿತ್ತು, ಹೋಸಲನ್ನು ಇವೆರಡೂ ಪಕ್ಷಗಳು ಸೇರಿ ಒಂದು ಸರ್ಕಾರ ರಚನೆ ಮಾಡಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ ಸಾರ್ವಜನಿಕ ಅಭಿಪ್ರಾಯ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಸಾರ್ವಜನಿಕ ಅಭಿಪ್ರಾಯ ಅಂದರೆ ಏನು ಅಂತ ಅನ್ಕೋಬೇಡ್ರಿ. ನಾವೇ ನಮ್ಮದೇ ಈ ಒಂದು ಪ್ರಜಾಪ್ರಭುತ್ವದ ಮತ್ತು ಈ ಚುನಾವಣಾ ಆಯೋಗದ ಬಗ್ಗೆ ಒಂದು ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಈ ಸಾಮಾನ್ಯ ಪ್ರಜೆಯೊಬ್ಬ ಏನು ಮಾಡ್ತಾ ಹೋಗ್ತಾನೆ, ತನಗೆ ಸಂಬಂಧಿಸಿದಂಥ ನಿರ್ದಿಷ್ಟ ವಿಷಯವೊಂದರ ಬಗ್ಗೆ ತನಗೆ ಅಭಿಪ್ರಾಯವನ್ನು ಅಭಿವ್ಯಕ್ತಗೊಳಿಸುವುದನ್ನು ಸಾರ್ವಜನಿಕ ಅಭಿಪ್ರಾಯ ಅಂತ ಕರಿತಾರೆ. ಅಂದರೆ ಯಾವುದೇ ಒಬ್ಬ ಪ್ರಜೆ ಏನು ಮಾಡ್ತಾ ಹೋಗ್ತಾ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ತನ್ನದೇ ಆದಂಥ ಅಭಿಪ್ರಾಯವನ್ನು ಹೊರಗೆ ಹಾಕೋದನ್ನು ಸಾರ್ವಜನಿಕ ಅಭಿಪ್ರಾಯ ಅಂತ ಕರಿತಾ ಹೋಗ್ತಾರೆ. ಈ ಒಂದು ಅಭಿಪ್ರಾಯವು ಬಹುಜನರ ಅಥವಾ ರಾಜಕೀಯ ವ್ಯಕ್ತಿಗಳ ಅಭಿಪ್ರಾಯವೇನಲ್ಲ. ಅಂದ್ರೆ ಇದು ಜನರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳ ಅಭಿಪ್ರಾಯವಾಗಿರಲ್ಲ. ಸರ್ಕಾರವು ಸಾರ್ವಜನಿಕ ಅಭಿಪ್ರಾಯಗಳ ಆಧಾರದ ಮೇಲೆ ನಿಯಮಗಳನ್ನು ರೂಪಿಸ್ತಾ ಹೋಗ್ತದೆ. ಇಂಥ ಒಂದು ಸಾರ್ವಜನಿಕ ಅಭಿಪ್ರಾಯಗಳು ವಿಷಯ ಆಧಾರಿತವಾಗಿ ಕಾಲಕಾಲಕ್ಕೆ ಬದಲಾಗುವಂಥ ಸಾಧ್ಯತೆಗಳನ್ನು ಕಾಣ್ತವೆ. ಈ ಸಾರ್ವಜನಿಕರ ಘಟನೆಯೊಂದರ ಬಗ್ಗೆ ಜಾಗೃತಿ ಹೊಂದಿದ್ದು ಅದರ ಬಗ್ಗೆ ಅಭಿಪ್ರಾಯವನ್ನು ಸ್ವತಂತ್ರವಾಗಿ ಯಾವುದೇ ಒಂದು ಹೆದರಿಕೆ ಪೂರ್ವಾಗ್ರಹವಿಲ್ಲದೆ ವ್ಯಕ್ತಪಡಿಸ್ತಾವೆ. ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಸಾರ್ವಜನಿಕ ಅಭಿಪ್ರಾಯಗಳನ್ನು ಪ್ರಸ್ತಾವ ಹೋಗ್ತೈತಿ. ರೇಡಿಯೋ, ದೂರದರ್ಶನ, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು, ಅಂತರ್ಜಾಲ, ಸಾಮಾಜಿಕ ಜಾಲತಾಣಗಳು ಮುಂತಾದಂಥ ಮಾಧ್ಯಮಗಳು ಸಾರ್ವಜನಿಕ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋಕೆ ಏನು ಮಾಡ್ತಾ ಹೋಗ್ತಾವೆ, ಸಹಾಯವನ್ನು ಮಾಡ್ತಾ ಹೋಗ್ತಾವೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ. ಅಂದ್ರೆ ಈ ಪ್ರಸ್ತುತ ಘಟಿಸುತ್ತಿರುವಂಥ ಘಟನೆಗಳ ಮಾಹಿತಿಗಳನ್ನು ಮಾಧ್ಯಮಗಳು ಜನರಿಗೆ ಏನು ಮಾಡ್ತಾ ಹೋಗ್ತವೆ, ಒದಗಿಸ್ತಾ ಹೋಗ್ತವೆ. ಈ ಮಾಧ್ಯಮಗಳು ಸರ್ಕಾರದ ಒಂದು ಯೋಜನೆಗಳು ಮತ್ತು ನಿಯಮಗಳನ್ನು ಜನರಿಗೆ ತಿಳಿಯುವಂತೆ ಮಾಡ್ತಾ ಹೋಗ್ತವೆ. ಆ ಮಾಧ್ಯಮಗಳು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದರ ಜೊತೆಗೆ ಪ್ರಮುಖ ಸಂಗತಿಗಳ ಬಗೆಗೆ ಆ ಜನಸಾಮಾನ್ಯರ ಒಂದು ಅಭಿಪ್ರಾಯವನ್ನು ಸರ್ಕಾರ ಗಮನಿಸುವಂತೆ ಮಾಡ್ತಾ ಹೋಗ್ತೈತಿ. ಅಂದರೆ ಈ ಜನಸಾಮಾನ್ಯರಿಗೆ ಆ ಪ್ರಸ್ತಾಪಿಸಲ್ಪಟ್ಟಂಥ ವಿಷಯಗಳಿಗೆ ಆ ಜನಪ್ರತಿನಿಧಿಗಳು ಉತ್ತರಿಸುವಂತೆ ಮತ್ತು ಜವಾಬ್ದಾರರಾಗುವಂತೆ ಆ ಮಾಧ್ಯಮಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂತ ನೋಡ್ಕೊಳ್ತಾ ಹೋಗ್ತವೆ. ಆದ ಕಾರಣ ಈ ಮಾಧ್ಯಮವು ಯಾವತ್ತೂ ಕೂಡ ಸತ್ಯವಾದ, ಭೀತಿ ಇಲ್ಲದ, ಪಕ್ಷಪಾತವಿಲ್ಲದ ಅಭಿಪ್ರಾಯಗಳನ್ನು ತೋರಿಸಿಕೊಡ್ತಾ ಹೋಗ್ತೈತಿ. ಹೊರತು ಈ ಸೂಕ್ಷ್ಮ ವಿಚಾರಗಳನ್ನು ವೈಭವೀಕರಿಸಿ ಭಯದ ವಾತಾವರಣ ಸೃಷ್ಟಿಸಬಾರ್ದು. ಅಂದರೆ ಮಾಧ್ಯಮವು ಸಂಗತಿಗಳನ್ನು ಬಿತ್ತರಿಸುವಂತಾಗ ರಾಷ್ಟ್ರೀಯ ಐಕ್ಯತೆ, ಜಾತ್ಯತೀತ ಪ್ರಜಾಪ್ರಭುತ್ವದ ಒಂದು ತತ್ವಗಳಿಗೆ ಹಾನಿ ಉಂಟಾಗದಂತೆ ಎಚ್ಚರ ವಹಿಸ್ತಾ ಹೋಗಬೇಕು. ಅಂದರೆ ಇತ್ತೀಚೆಗೆ ಈ ಪತ್ರಿಕಾ ಮಾಧ್ಯಮವು ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳನ್ನು ಒಳಗೊಂಡಿತ್ತು. ಭಾರತದಲ್ಲಿ ಈ ದಿನಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಕಡ್ಡಾಯವಾಗಿ ಭಾರತೀಯ ದಿನಪತ್ರಿಕಾ ನೋಂದಣಿ ಅಂದರೆ ಪ್ರೆಸ್ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತಾರೆ. ಅಂದ್ರೆ ಭಾರತೀಯ ದಿನಪತ್ರಿಕೆ ನೋಂದಣಿ ಕಚೇರಿಯೊಳಗೆ ನೋಂದಾಯಿಸಿಕೊಂಡಿರ್ಬೇಕು. ಯಾರು ಪತ್ರಿಕಾ ಮಾಧ್ಯಮ ಅಂದರೆ ದಿನಪತ್ರಿಕೆ ಆಗಿರ್ಬೋದು, ನಿಯತಕಾಲಿಕೆ ಎಲ್ಲಿ ರಿಜಿಸ್ಟರ್ ಮಾಡಿರ್ಬೇಕಪ್ಪ ಅಂದ್ರೆ ಭಾರತೀಯ ದಿನಪತ್ರಿಕಾ ನೋಂದಣಿಯ ಕಚೇರಿಯೊಳಗೆ ನೋಂದಾಯಿಸಲ್ಪಟ್ಟಿರಬೇಕು. ಆ ದಿನಪತ್ರಿಕೆಗಳ ಗುಣಮಟ್ಟ ಹೆಚ್ಚಿಸಲು ಆ ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಭಾರತೀಯ ಪತ್ರಿಕಾ ಪರಿಷತ್ ಅಂತ ಐತಿ.
ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಎಂಬ ಸಂಸ್ಥೆಯನ್ನು ಭಾರತದಲ್ಲಿ ಸ್ಥಾಪನೆ. ಈ ಸಂಸ್ಥೆಯ ಉದ್ದೇಶ ಏನಪ್ಪ ಅಂದರೆ ಆ ದಿನಪತ್ರಿಕೆಗಳ ಗುಣಮಟ್ಟ ಹೆಚ್ಚಿಸ್ತಾ ಹೋಗೋದು, ಆ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ ಈ ಒಂದು ಭಾರತೀಯ ಪತ್ರಿಕಾ ಪರಿಷತ್ ಸಂಸ್ಥೆ ಭಾರತದಲ್ಲಿ ಕಾಣ್ತಾ ಹೋಗ್ತದೆ. ಅದೇ ರೀತಿ ಈ ಮಾಧ್ಯಮ ಕ್ಷೇತ್ರದಲ್ಲಿ ದೂರದರ್ಶನ, ರೇಡಿಯೋ, ಅಂತರ್ಜಾಲ ಇತ್ಯಾದಿಗಳಲ್ಲಿ ವಿದ್ಯುನ್ಮಾನ ಮಾಧ್ಯಮಗಳು ಸೇರ್ಪಡೆಗೊಳ್ತವೆ. ಈ ವಿದ್ಯುನ್ಮಾನ ನಿಯೋಗಗಳು 1962ರ ಬಾನುಲಿ ಪ್ರಸರಣ ಅಡಿಯಲ್ಲಿ ಸಂಹಿತೆಯಲ್ಲಿ ಕಾರ್ಯನಿರ್ವಹಣೆ. ಅಂದರೆ ಈ ದೂರದರ್ಶನ, ರೇಡಿಯೋ, ಅಂತರ್ಜಾಲ ಇವು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತವಪ್ಪ ಅಂದ್ರೆ 1962ರ ಬಾನುಲಿ ಪ್ರಸರಣ ಸಮಿತಿಯೊಳಗೆ ತಮ್ಮ ಒಂದು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತವೆ. ಈ ಮಾಧ್ಯಮ ಕ್ಷೇತ್ರವು ಜನಸಾಮಾನ್ಯರು, ಅಧಿಕಾರಿಗಳು ಮತ್ತು ಇತರೆ ನಾಯಕರುಗಳು ಅನೇಕ ಪ್ರಸಂಗಗಳಲ್ಲಿ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಕೆ ಅವಕಾಶವನ್ನು ಕಾಣ್ತಾ ಹೋಗ್ತೈತಿ. ಅರ್ಥಾತ್ ಮತ್ತು ಇಲ್ಲಿ ಮುಖ್ಯವಾಗಿ ಈ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ನೋಡ್ತಾ ಹೋಗ್ತೀವಿ. ಈ ನಮ್ಮ ಒಂದು ಸಂವಿಧಾನದೊಳಗೆ 73 ಮತ್ತು 74ನೇ ತಿದ್ದುಪಡಿಗಳನ್ನು ನೋಡ್ತಾ ಹೋಗ್ತೀವಿ. 73 ಮತ್ತು 74ಗಳು ಇವು ಸ್ಥಳೀಯ ಸಂಸ್ಥೆಗಳಿಗೆ, 74 ಸಹಕಾರಿ ವಲಯಕ್ಕೆ ನೋಡ್ತಾ ಹೋಗ್ತೀವಿ. ಇವು 1992 ಅನುಗುಣವಾಗಿ 243ಕೆ ಅಂದರೆ ಏನಪ್ಪ ಅಂದ್ರೆ ಕರ್ನಾಟಕ ಚುನಾವಣಾ ಆಯೋಗ ಜೊತೆಗೆ ಸ್ಥಾಪನೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಈ 243ಕೆ 243 ಜಟಿಯ ವಿಧಿಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಈ ಕರ್ನಾಟಕ ಪಂಚಾಯತ್ ರಾಜ್ ಸಂಸ್ಥೆಗಳ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವನ್ನು ದಿನಕ್ಕೆ ಯಾವಾಗ ಸ್ಥಾಪನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ 26/5/1993 ಅಸ್ತಿತ್ವಕ್ಕೆ ಬರ್ತಾ ಹೋಗ್ತೈತಿ. ಯಾವಾಗಪ್ಪ ಅಂದ್ರೆ 26/5/1993. ಇದನ್ನು ಸಂವಿಧಾನಾತ್ಮಕ ಸಂಸ್ಥೆ ಆಗಿತ್ತು. ಈ ಒಂದು ಕೇಂದ್ರ ಕಚೇರಿ ಎಲ್ಲಿ ನೋಡ್ತಾ ಹೋಗ್ತಾವಪ್ಪ ಬೆಂಗಳೂರಿನಲ್ಲಿ. ಯಾವ ಸಂಸ್ಥೆ? ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವನ್ನು ನೋಡ್ತಾ ಹೋಗ್ತೀವಿ. ಎರಡನೇದು ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ನೋಡ್ತಾ ಹೋಗ್ತೀವಿ? ಜನವರಿ 25ನೇ ತಾರೀಕನ್ನು ನೋಡ್ತೀವಿ. ಅವತ್ತೇ ಯಾಕ್ರಿ ಸರ್ ಅಂತಂದ್ರೆ ಈ ಒಂದು ರಾಷ್ಟ್ರೀಯ ಚುನಾವಣಾ ಆಯೋಗವು 1950 ಜನವರಿ 25ನೇ ತಾರೀಕು ಏನು ಮಾಡ್ತಾ ಹೋಗ್ತಾರೆ? ಸ್ಥಾಪನೆಯನ್ನು ಮಾಡ್ತಾ ಹೋಗ್ತಾರೆ. ಎರಡನೇದು ಸ್ವೀಪ್ ಅಂದರೆ ಏನಪ್ಪ ಅಂದ್ರೆ ವಿಸ್ತರಿಸಿ ಕೇಳ್ತಾ ಹೋಗ್ತಾರೆ. ಸ್ವೀಪ್ ಅಂದರೆ ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್, ಅಂದರೆ ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾವಣಾ ಭಾಗವಹಿಸುವಿಕೆ ಅಂತಂದು ಈ ಒಂದು ಮತದಾರರ ಶಿಕ್ಷಣಕ್ಕಾಗಿ 2009 ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಭಾರತೀಯ ಚುನಾವಣಾ ಆಯೋಗ ಇದನ್ನು ಜಾರಿಗೊಳಿಸಿರುವಂಥ ಕಾರ್ಯಕ್ರಮ ಸ್ವೀಪ್ ಅಂದರೆ ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಷನ್ ಆ್ಯಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂತಂದು ಕರಿತಾ ಹೋಗ್ತೀವಿ. ಕೆಲವೊಂದು ಪಕ್ಷಗಳ ವಿಸ್ತೃತ ರೂಪವನ್ನು ನೋಡ್ತಾ ಹೋಗೋಣ. INC ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿತೀವಿ. BJP ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ಕರಿತೀವಿ. CPIM ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸಿಸ್ಟ್ ಅಂತ ಹೇಳ್ತಾ ಹೋಗ್ತೀವಿ. BCP ಅಂದ್ರೆ ಬಹುಜನ ಸಮಾಜ ಪಾರ್ಟಿ ಅಂತ ಕರಿತೀವಿ. AEP ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಅಂತ ಹೇಳ್ತಾ ಹೋಗ್ತೀವಿ. AIADMK ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಜಾಗಂ ಅಂತ ಹೇಳ್ತಾ ಹೋಗ್ತೀವಿ. ಮತ್ತು DMK ದ್ರಾವಿಡ ಮುನ್ನೇತ್ರ ಕಜಾಗಂ ಅಂತ ಹೇಳ್ತಾ ಹೋಗ್ತೀವಿ. BRS ಅಂದ್ರೆ ಭಾರತ ರಾಷ್ಟ್ರ ಸಮಿತಿ. YSRCP ಅಂದ್ರೆ ಯುವಜನ ಶ್ರಮಿಕ ರೈತ ಕಾಂಗ್ರೆಸ್ ಪಾರ್ಟಿ ಅಂತಂದು ಕರಿತಾ ಹೋಗ್ತೀವಿ. ಇವು ಪ್ರಮುಖವಾದಂಥ ಈ ರಾಜಕೀಯ ಪಕ್ಷಗಳ ವಿಸ್ತೃತ ರೂಪವನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಇವತ್ತಿನ ತರಗತಿಯೊಳಗೆ ಈ ಒಂದು ಸಮ್ಮಿಶ್ರ ಸರ್ಕಾರಗಳ ಬಗ್ಗೆ, ರಾಷ್ಟ್ರೀಯ ರಾಜಕೀಯ ಪಕ್ಷಗಳು ಮತ್ತು ಸಮ್ಮಿಶ್ರ ಸರ್ಕಾರ ಮತ್ತು ಸಾರ್ವಜನಿಕ ಅಭಿಪ್ರಾಯ ಮಾಧ್ಯಮ ಮತ್ತು ಪತ್ರಿಕಾದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತೇವೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.